ಇದು ಕಡಲೆಕಾಳು ಹಾಗೂ ರಾಜ್ಮಾ ಪಲಾವ್ ಸಖತ್ ನ್ಯೂಟ್ರಿಷಿಯಸ್ ಆಗಿರುತ್ತೆ, ರುಚಿಕರವಾಗಿರುತ್ತೆ ಅಂಡ್ ಪ್ರೋಟೀನ್ ರಿಚ್ ಆಗಿರುತ್ತೆ. ಮಾಮೂಲಿ ಪಲಾವ್ ಮಾಡೋ ತರನೇ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಈ ಮಸಾಲಾ ಪದಾರ್ಥಗಳು ಹಾಕಿ ಒಂದ್ 2 ನಿಮಿಷ ಆದ್ಮೇಲೆ ಈರುಳ್ಳಿ ಸ್ಲೈಸ್ ಮಾಡಿ ಸೇರಿಸ್ಕೊಂಡು ಒಂದ್ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅದರ ನಂತರ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸು ಗ್ರೈಂಡ್ ಮಾಡಿ ಸೇರಿಸಿ ಅದರ ಹಸಿ ವಾಸನೆ ಹೋದ್ಮೇಲೆ 1 ಕಪ್ ಕಟ್ ಮಾಡಿರೋ ಬೀಟ್ರೂಟ್ ಹಾಕಿ 5 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ 1 ಕಪ್ ಬೀನ್ಸ್, 1 ಕಪ್ ಕ್ಯಾರೆಟ್, 1 ಕಪ್ ಬಟಾಣಿ, 1 ಕಪ್ ಆಲೂಗಡ್ಡೆ, 1 ಕಪ್ ಬೇಯಿಸ್ ಅಂತ ರಾಜ್ಮಾ ಹಾಗೂ 1 ಕಪ್ ಕಡಲೆಕಾಳು ಸೇರಿಸ್ಕೊಂಡು ಒಂದ್ 5 ನಿಮಿಷ ಆದ್ಮೇಲೆ 1 ಟೊಮೆಟೊ ಹಾಗೂ ಈ ಮಸಾಲೆ ಪುಡಿಗಳು ಹಾಕಿ. ನೆಕ್ಸ್ಟ್ ಯಾವ ಕಪ್ ಅಲ್ಲಿ ಎಲ್ಲಾ ಪದಾರ್ಥಗಳು ತಗೊಂಡಿದ್ರು ಅದೇ ಕಪ್ ಅಲ್ಲಿ 2 ಕಪ್ ರುಬ್ಬಿರುವಂತಹ ತೆಂಗಿನಕಾಯಿ ಹಾಗೂ 2 ಕಪ್ ನೀರು ಸೇರಿಸಿ ಕುದಿಯಕ್ಕೆ ಶುರು ಆದಾಗ ಪುದೀನ, ಕೊತ್ತಂಬರಿ, ಉಪ್ಪು, ಮೊಸರು ಹಾಗೂ ನಿಂಬೆ ರಸ ಹಾಕಿ ವಾಶ್ ಮಾಡಿ ನೆನೆಸಿಟ್ಟಂತಹ 1 ಕಪ್ ಅಕ್ಕಿ ಹಾಕೊಳ್ಳಿ. ಕುಕ್ಕರ್ ಆದ್ರೆ 1 ವಿಸಿಲ್ ಸಾಕು, ಇಲ್ಲ ಅಂದ್ರೆ ಒಂದ್ 10-12 ನಿಮಿಷ ಇಟ್ರೆ ರೆಡಿ ಗುರು. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿ ಕಮೆಂಟ್ಸ್ ಅಲ್ಲಿ ಹಾಕಿ ನೋಡಿ. ಥ್ಯಾಂಕ್ ಯು.